ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪತ್ರವನ್ನ ಬರೆದಿದ್ರು. ಪತ್ರ ಬರೆದ ಹಿನ್ನೆಲೆ ಏನು ಅಂತ್ಯ ಸಂಸ್ಕಾರ ನಡೀತು ಅದೇ ಸ್ಥಳದಲ್ಲಿ ತಲೆ ಎತ್ತಲಿದೆ ಸ್ಮಾರಕ. ಮಾಜಿ ಪ್ರಧಾನಿಗಳ ಸ್ಮಾರಕಕ್ಕೆ ಅಸ್ತು ಅಂದಿದ್ದು, ಸೊ ಅದೇ ಸ್ಥಳದಲ್ಲೇ ಸ್ಮಾರಕ ಕೂಡ ಆಗತ್ತೆ ಅಂತ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ರು. ಅಮಿತ್ ಶಾ ಅವರು ಮೀಟಿಂಗ್ ಅನ್ನ ಮಾಡಿ ಆ ಮೀಟಿಂಗ್ ಅಲ್ಲಿ ಫೈನಲ್ ಮಾಡಿ ಓಕೆ ಅಂತ ಹೇಳಿದ್ದಾರೆ. ಆ ಪತ್ರಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ಸೊ ಅಂತ್ಯಕ್ರಿಯೆಯಲ್ಲಿ ಗಣ್ಯಾತಿ ಗಣ್ಯರು ಪಾಲ್ಗೊಂಡಿದ್ದು, ಮೋದಿ ಆಗಿರ್ಬೋದು, ದ್ರೌಪದಿ ಮುರ್ಮು ಅವರಾಗಿರ್ಬೋದು, ರಾಜನಾಥ್ ಸಿಂಗ್, ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಯೊಬ್ಬರು ಕೂಡ ಅಂತಿಮ ವಿಧಿವಿಧಾನದ ಕಾರ್ಯದಲ್ಲಿ ಪಾಲ್ಗೊಂಡಿದ್ರು. ಈಗಾಗಲೇ ಪಂಚಭೂತಗಳಲ್ಲಿ ಲೀನವಾದ್ರು ಮಾಜಿ ಪ್ರಧಾನಿ. ಅಂತ್ಯಕ್ರಿಯೆ ನೆರವೇರಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವ್ರನ್ನ ಅಂತಿಮ ವಿಧಿವಿಧಾನ ಕಾರ್ಯ ನಡೆಯಿತು. ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಮನಮೋಹನ್ ಸಿಂಗ್ ಅವರ ಸ್ಮಾರಕಕ್ಕೆ ಜಾಗ ನೀಡೋದಕ್ಕೆ ಓಕೆ ಅಂತ ಹೇಳಿದ್ದು. ಮೊದಲು ರಾಜ್ಘಾಟ್ ಅಂತ ಹೇಳಿದ್ರು, ಅದಾದ್ಮೇಲೆ ಬದಲಾಯಿತು. ಈಗಾಗಲೇ ಏನು ಅಂತ್ಯಕ್ರಿಯೆ ನಡೀತು ನಿಗಂಬೋಧ್ ಘಾಟ್, ಅದೇ ಘಾಟ್ನಲ್ಲಿ ಸ್ಮಾರಕಕ್ಕೆ ಜಾಗ ಕೂಡ ಕೊಡೋದಿಕ್ಕೆ ಕೇಂದ್ರ ಒಪ್ಪಿಗೆಯನ್ನ ಕೊಟ್ಟಿದ್ದು. ಈಗೇನು ಅಂತ್ಯ ಸಂಸ್ಕಾರ ನಡೆದಿದೆ ಅದೇ ಜಾಗದಲ್ಲಿ ಸ್ಮಾರಕ ಕೂಡ ನಿರ್ಮಾಣವಾಗುತ್ತೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರದ್ದು. ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದ ಹಿನ್ನೆಲೆ ಅಂತ್ಯ ಕ್ರಿಯೆಯ ಸ್ಥಳದಲ್ಲಿ ತಲೆ ಎತ್ತಂತೆ ಸ್ಮಾರಕ. ಒಟ್ಟಾರೆ ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಿದ್ದು, ಪ್ರಧಾನಿ ಮೋದಿಗೆ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದ ಹಿನ್ನೆಲೆ ಅಂತ್ಯಕ್ರಿಯೆ ಸ್ಥಳದಲ್ಲಿ ಸ್ಮಾರಕ ಕೂಡ ತಲೆ ಎತ್ತತ್ತೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಈಗಾಗಲೇ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತಿಮ ವಿಧಿವಿಧಾನ ಕಾರ್ಯಗಳೆಲ್ಲವೂ ಕೂಡ ಮುಗಿದು ಪಂಚಭೂತಗಳಲ್ಲಿ ಲೀನರಾದ್ರು. ಬಟ್ ಅದೇ ಜಾಗದಲ್ಲಿ ಎಲ್ಲೋ ಸ್ಮಾರಕ ಅಂತ ಬಂದಾಗ ಕೇಂದ್ರ ಸರ್ಕಾರದ ಜೊತೆಗೆ ಒಂದಷ್ಟು ಮಾತುಕತೆ ಕೂಡ ಆಯ್ತು, ಪತ್ರ ಕೂಡ ಬರೆದ್ರು, ಕೊನೆಗೂ ಓಕೆ ಅಂದಿದ್ದಾರೆ. ಸದ್ಯ ಅಪ್ಡೇಟ್ಸ್ ಏನೆಲ್ಲ ಸಿಗ್ತಾ ಇದೆ ಅಂತ? ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಕೂಡ ಆಗಿರುವಂಥದ್ದು. ಪ್ರಮುಖವಾಗಿ ಬಹಳಷ್ಟು ಗಣ್ಯರು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಮತ್ತೆ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು, ಮತ್ತೆ ಸಾಕಷ್ಟು ವಿದೇಶಗಳಿಂದಲೂ ಕೂಡ ಒಂದು ಅತಿಥಿಗಳು ಕೂಡ ಆ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಏನು ಬೋಧ್ ನಿಗಮ್ ಘಾಟ್ ಅಲ್ಲಿ ಕೂಡ ಒಂದ್ ಕಡೆ ಅಂತ್ಯಕ್ರಿಯೆ ಕೂಡ ಯಶಸ್ವಿಯಾಗಿ ಆಗಿರ್ತಕ್ಕಂಥ, ಒಂದ್ ಕಡೆ ಸಾಕಷ್ಟು ಗಣ್ಯಗಳು ಕೂಡ ಅವ್ರಿಗೆ ಒಂದು ಗೌರವ ಕೂಡ ಸೂಚಿಸಿದ್ರು. ಒಂದ್ ಕಡೆ ಸರ್ಕಾರಿಯ ಸಕಲ ಗೌರವಗಳಿಂದಲೂ ಕೂಡ ಒಂದು ಅಂತ್ಯಕ್ರಿಯೆ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಅನ್ನುವಂಥದ್ದು ಇಡೀ ನಮ್ಮ ದೇಶ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಇಡೀ ಜಗತ್ತಿನಾದ್ಯಂತ ಕೂಡ ಒಂದು ಆರ್ಥಿಕ ತಜ್ಞರು ಶ್ರೇಷ್ಠ ಒಬ್ಬರು ಕೂಡ ಅವರು ಕೂಡ ಹೌದು. ಹಾಗಾಗಿ ದೇಶಕ್ಕೂ ಕೂಡ ಹಲವಾರು ಒಂದು ಅವರದೇ ಆಗಿರ್ತಕ್ಕಂಥ ಆಡಳಿತ ಅವಧಿಯಲ್ಲಿ ಯೋಜನೆಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಕುರಿತಾಗಿ ಒಂದು ರೀತಿಯಲ್ಲಿ ಒಂದು ಸ್ಮಾರಕ, ಒಂದು ಏನು ಅಂತ್ಯಕ್ರಿಯೆ ನಡೆದಂತ ಸ್ಥಳದಲ್ಲೇ ಒಂದು ಸ್ಮಾರಕ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಹಾಗಾಗಿ ಸ್ಮಾರಕ ಕೂಡ ಆಗ್ಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ, ಎಲ್ಲ ನಾಯಕರು ಕೂಡ ಸಮ್ಮತಿ ಇದೆ ಅನ್ನುವಂಥ ಮಾತು ಕೂಡ ಇದೆ. ಆದ್ರೆ ಒಂದ್ ಕಡೆ ಬೇರೆ ಕಡೆ ಏನಾದರೂ ಆ ಒಂದು ಸ್ಮಾರಕ ಭವನ ಮಾಡಬೇಕಾ ಅಥವಾ ಅಂತ್ಯಕ್ರಿಯೆ ನಡೆದಂತ ಸ್ಥಳದಲ್ಲೇ ಮಾಡಬೇಕಾ ಅನ್ನುವಂಥದ್ದು ಕೂಡ ಒಂದಿಷ್ಟು ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಆ ಚರ್ಚೆ ಆದ ಬಳಿಕ ಅಂತ್ಯಕ್ರಿಯೆ ನಡೆಯುವಂತ ಸ್ಥಳದಲ್ಲೇ ಮಾಡೋದಾದ್ರೆ ಸರ್ಕಾರಕ್ಕೂ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಅಲ್ಲಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸ್ಮಾರಕ ಭವನ ಕೂಡ ನಿರ್ಮಾಣವಾಗುವಂಥದ್ದು, ಇಲ್ಲ ರಾಜ್ಘಾಟ್ ಅಲ್ಲೂ ಕೂಡ ಮಾಡಬೇಕು ಅನ್ನುವಂಥದ್ದೇನೋ ಒಬ್ರು ಕೂಡ ಮನವಿ ಕೂಡ ಕೊಟ್ಟಿದ್ದಾರಂತೆ. ಹಾಗಾಗಿ ಅಲ್ಲಿ ಕೂಡ ಆಗುತ್ತಾ ಅಥವಾ ಏನು ಈಗ ಅಂತ್ಯಕ್ರಿಯೆ ನಡೆದಿರ್ತಕ್ಕಂಥ ನಿಗಮ್ ಘಾಟ್ ಅಲ್ಲಿ ಕೂಡ ಆಗುತ್ತೆ, ನಿಗಮ್ ಘಾಟ್ ಅಲ್ಲಿ ಕೂಡ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಒಂದ್ ಕಡೆ ಈಗಾಗಲೇ ಅದನ್ನ ಒಂದಿಷ್ಟು ಮಾತುಕತೆ ನಡೆಸಿ, ಯಾಕಂತಂದ್ರೆ ಕೇಂದ್ರ ಸರ್ಕಾರವು ಕೂಡ ಅದರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ, ಅದನ್ನೆಲ್ಲ ನೋಡಿಕೊಂಡು ಒಂದು ಸ್ಮಾರಕ ಭವನವನ್ನ ಒಂದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಂದು ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಮತ್ತೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಅವರ ಮನವಿ ಕೂಡ ಇದೆ. ಹಾಗಾಗಿ ಈಗ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಕೂಡ ಅದನ್ನ ಒಂದು ಸ್ಮಾರಕ ಒಂದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಈಗ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಪವಿತ್ರ, ಏನೋ ರಾಜ್ಘಾಟ್ ನಲ್ಲಿ ಅವರ ಸ್ಮಾರಕ ನಿರ್ಮಾಣ ಆಗುತ್ತೆ ಅಂತ, ಬಟ್ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ್ಯಕ್ರಿಯೆ ಯಾವ ಸ್ಥಳದಲ್ಲಿ ನಡೆದಿದೆ ಅದೇ ಸ್ಥಳದಲ್ಲೇ ಏನೋ ಸ್ಮಾರಕವನ್ನ ಮಾಡ್ಲಿ ಅಂತ ಹೇಳಿ ಪತ್ರವನ್ನ ಬರೆದಿದ್ರು. ನೆನೆ ಅಮಿತ್ ಶಾ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿ ಓಕೆ ಅದೇ ಸ್ಥಳದಲ್ಲೇ ನಾವು ಸ್ಮಾರಕ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅನ್ನುವಂಥ ಮಾತಿದೆ. ಯಾಕಂದ್ರೆ ರಾಜ್ಘಾಟ್ ನಲ್ಲಿ ಏನೋ ಅಂತ್ಯಕ್ರಿಯೆ ಆಗಿಲ್ಲ, ಅಲ್ಲಿ ಸ್ಮಾರಕ ಮಾಡಿದ್ರು ಕೂಡ ಅಲ್ಲಿ ಯಾರಿಗೂ ಆತ್ಮತೃಪ್ತಿ ಅನ್ನೋದು ಆಗಲ್ಲ ಅನ್ನುವಂಥ ಕಾರಣಕ್ಕೆ ಅಂತ್ಯಕ್ರಿಯೆ ಆದಂಥ ನಿಗಮ್ ಧಾಮ್ ಏನಿದೆ ಅಲ್ಲೇ ಸ್ಮಾರಕ ಆಗಬಹುದು ಅನ್ನೋದು. ಪವಿತ್ರ, ಈಗಾಗಲೇ ಆ ಒಂದು ಸ್ಮಾರಕ ಯಾವ ಸ್ಥಳದಲ್ಲಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರಾಗಿರ್ಬೋದು ಮತ್ತೆ ಕ್ಯಾಬಿನೆಟ್ನ ಸಚಿವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಈಗಾಗಲೇ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಈಗ ಮನಮೋಹನ್ ಸಿಂಗ್ ಅವರ ಒಂದು ಅಂತ್ಯಕ್ರಿಯೆ ನಡೆದಿದೆ ಆ ಒಂದು ಸ್ಥಳದಲ್ಲಿ ಒಂದು ಸ್ಮಾರಕ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೆ ರಾಜ್ಘಾಟ್ನಲ್ಲಿ ಆಗಬೇಕು ಅನ್ನುವಂಥದ್ದು ಕೂಡ ಏನೋ ಮನವಿ ಕೂಡ ಸಲ್ಲಿಸಿದಾರಂತೆ. ಹಾಗಾಗಿ ಯಾವ ಕಡೆ ಮಾಡಿದ್ರೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಕಡೆ ಕ್ಯಾಬಿನೆಟ್ನ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನ ಸಚಿವರಾಗಿರ್ಬೋದು ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಜೊತೆ ಕೂಡ ಚರ್ಚೆ ನಡೆಸಿ ಅದನ್ನ ಫೈನಲ್ ಮಾಡುವಂತ ಹಂತ ಕೂಡ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಅವರ ಕುಟುಂಬದವರ ಒಂದು ಸಲಹೆಯನ್ನು ಕೂಡ ಪಡೆದುಕೊಂಡು ಅವ್ರ ಕುಟುಂಬದವರ ಯಾವ ರೀತಿಯಾಗಿ ಹೇಳ್ತಾರೆ ಅಂತ್ಯಕ್ರಿಯೆ ನಡೆದಂತ ಸ್ಥಳದಲ್ಲೇ ಮಾಡಿ ಅಂತಾರ ಅಥವಾ ರಾಜ್ಘಾಟ್ನಲ್ಲಿ ಮಾಡಿ ಅಂತಾರ ಅನ್ನುವಂಥದ್ದ ಅವರ ಒಂದು ಸಲಹೆಯನ್ನು ಪಡೆದುಕೊಂಡು ಫೈನಲ್ ಆಗಿ ಒಂದು ಕೇಂದ್ರ ಸರ್ಕಾರ ಅದಕ್ಕೆ ಸೂಕ್ತವಾಗಿರೋ ನಿರ್ಧಾರ ಕೈಗೊಂಡು ಸ್ಮಾರಕವನ್ನು ಒಂದು ನಿರ್ಮಾಣ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ.